ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಪಾಲಕ ಬೊಂಬೆ ರವನ್ನು ಉಪಯೋಗಿಸಿ ಸಂಜೆ ಟೈಮ್ಗೆ ಸಿಂಪಲ್ ಆಗಿ ವೆರೈಟಿಯಾಗಿ ಯಾವ ರೀತಿಯಾಗಿ ಸ್ನ್ಯಾಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಬರೀ 3.5 ನಿಮಿಷ ವಿಡಿಯೋ ಇದೆ ಬಂಧುಗಳೇ, ಪಾಸ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ರುಚಿಯಾಗಿದೆ, ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡೆ. ಒಂದು 2 ಹಿಡಿಯಷ್ಟು ಪಾಲಕ್ ಸೊಪ್ಪು ಅಂದರೆ ಒಂದು ಅರ್ಧ ಸೂಡಿನಷ್ಟು, 1 ಹಿಡಿಯಷ್ಟು ಕೊತ್ತಂಬರಿ, ರುಚಿಗನುಸಾರ ಉಪ್ಪು, 1 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, 2 ಚಿಟಿಕೆಯಷ್ಟು ಅರಿಶಿಣ, 2 ಸ್ಪೂನಷ್ಟು ಬಾಂಬೆ ರವನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಬಂಧುಗಳೇ. ಹಗರವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒತ್ತಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪಾಲಕನ್ನು ಮೆತ್ತಗೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಪಾಲಕ ನೀಟಾಗಿ ಕಾಣ್ತಾ ಇರಬೇಕು, ಫ್ರೆಶ್ ಆಗಿರಬೇಕು ಬಂಧುಗಳೇ. ಈಗ ನೋಡ್ರಿ, ಮಿಕ್ಸ್ ಮಾಡ್ಕೊಂಡ ನಂತರ 1 ಸ್ಪೂನಷ್ಟು ಚಿಕ್ಕಿಗೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು 3 ಸ್ಪೂನಷ್ಟು ಬೇಸನನ್ನು ಹಾಕೋತಾ ಇದ್ದೀನಿ. ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಬಂಧುಗಳೇ. ನೀವು ಬೇಕಂದರೆ ಇದನ್ನೇ ಡಬಲ್ ತ್ರಿಬಲ್ ಮಾಡ್ಕೋಬಹುದು. ಈಗ ಇದನ್ನು ಕೂಡ ನೋಡ್ರಿ ಹಗರವಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಕಿವುಚಿ ಕಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಪಾಲಕ್ ಅನ್ನೋದು ಮೆತ್ತಗಾಗಬಾರ್ದು. ಮೆತ್ತಗಾದ್ರೆ ಏನಾಗುತ್ತೆ, ಪಕೋಡಾನಲ್ಲಿ ಚೆನ್ನಾಗಿರಲ್ಲ ಬಂಧುಗಳೇ. ಅದು ಮೆತ್ತಗಾಗ್ಬಿಟ್ರೆ ಒಂಥರ ಕಪ್ಪಾದಂಗೆ ಆಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಹೀಗೆ ಕಲಿಸೋದ್ರಿಂದ ಏನಾಗುತ್ತೆ, ನಮ್ಮ ಪಕೋಡ ಫ್ಲಫಿ ಆಗುತ್ತೆ, ಹಗರವಾಗುತ್ತೆ. ಒಜ್ಜೆ ಅನ್ನೋದು ಆಗಲ್ಲ ಬಂಧುಗಳೇ. ತುಂಬಾ ಗರಿ ಆಗುತ್ತೆ, ಫ್ಲಫಿ ಆಗುತ್ತೆ. ಜಾಸ್ತಿ ನೀರು ಹಿಡಿಯಲ್ಲ ಬಂಧುಗಳೇ. ಸ್ವಲ್ಪನೇ ನೀರನ್ನು ಚಿಮ್ಕಿಸ್ಕೊಂತ ನಾವು ಇದನ್ನು ಕಲಿಸ್ಬೇಕು ಹಿಟ್ಟನ್ನು. ಯಾಕಂದರೆ ಈರುಳ್ಳಿಯಲ್ಲಿ ತೇವಾಂಶ ಇರುತ್ತೆ, ನಮ್ಮ ಪಾಲಕ್ನಲ್ಲಿ ಕೂಡ ತೇವಾಂಶ ಇರುತ್ತೆ. ಹಾಗಾಗಿ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನೋಡ್ರಿ, ನಾನು 2 ಸ್ಪೂನ್ ನೀರಿನಿಂದ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡ್ರಿ ಪರ್ಫೆಕ್ಟ್ ಆಗಿದೆ. ಒಂದ್ಸಾರಿ ಚೆಕ್ ಮಾಡ್ಕೊಂಡಿದ್ದೀರಲ್ವಾ. ಈಗ ಗ್ಯಾಸ್ ಹಚ್ಚಿಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಡೋಣ. ಇದಕ್ಕೆ ಜಾಸ್ತಿ ಎಣ್ಣೆಯನ್ನು ಹಾಕು ಕೂಡ ಅವಶ್ಯಕತೆ ಇಲ್ಲ ಬಂಧುಗಳೇ. ನಂತರ ಕೊನೆಯದಾಗಿ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಇದನ್ನು ನಾನು ಮಿಕ್ಸ್ ಮಾಡಿಕೊಂಡೆ. ಆಪ್ಷನಲ್ ಬಂಧುಗಳೇ, ನಿಮ್ಗೆ ಎಳ್ಳು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಇದರಲ್ಲಿ ನೋಡ್ರಿ ಒಂದೇ ಸ್ಪೂನ್ನಷ್ಟು ನಾನಿಲ್ಲಿ ಬಿಸಿ ಎಣ್ಣೆಯಲ್ಲಿ ಬ್ಯಾಟ್ರನ್ನು ಹಾಕ್ತಾ ಇದ್ದೀನಿ. ಈಗ ನಮಗೆ ಇದನ್ನು ಪಾಲಕ ಬಾಂಬೆ ರವಾ ಪಕೋಡ ಅಂತಾನೆ ಹೇಳ್ಬೋದು ಬಂಧುಗಳೇ. ಇದಕ್ಕೆ ಈ ಸ್ನ್ಯಾಕ್ಸ್ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡ್ರಿ ಸ್ವಲ್ಪ ಕಲರ್ ಬಂತು ಅಂದಾಗ ನಾವು ಹೊಳ್ಳಿಸಿ ಹಾಕಬೇಕು. ಹೀಗೆ ಹೊಳ್ಳಿಸಿ ಹಾಕಿ ಈಗಲ್ಲೂ ಫ್ಲೇಮ್ ಲೋ ಇದೆ ಅಲ್ವಾ, ಹೊಳ್ಳಿಸಿ ಹಾಕಿದ ನಂತರ ನಾವು ಫ್ಲೇಮನ್ನು ಹೈ ಮಾಡಿ ಎರಡೂ ಕಡೆಗೆ ಚೆನ್ನಾಗಿ ಹೊಂಬಣ್ಣ ಬರುವಾಗೆ ಗರಿ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬಂಧುಗಳೇ. ಇವಾಗ ನೋಡ್ರಿ ಫ್ಲೇಮನ್ನು ಹೈ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಹೊಳ್ಳಿಸಿ ಹಾಕಿದ ಮೇಲೆ ಫ್ಲೇಮ್ ಹೈ ಮಾಡ್ಕೊಂಡಿದ್ದೀನಿ. ಹೊಳ್ಳಿಸಿ ಹಾಕೋವರೆಗೆ ಫ್ಲೇಮನ್ನು ಲೋ ಯಾಕೆ ಇಟ್ಕೊತಿದ್ದೀನಿ ಅಂದರೆ ಹೊಳ್ಳಿಸಿ ಹಾಕಬೇಕಾದ್ರೆ ಟೈಮ್ ತೊಗೊಳುತ್ತಲ್ವಾ. ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲೇ ಚೆನ್ನಾಗಿ ನಾವು ಗರಿ ಆಗೋವರೆಗೆ ಇದನ್ನು ಫ್ರೈ ಮಾಡಬೇಕು. ನೋಡ್ರಿ, ನಮ್ಮ ಪಕೋಡ ರೆಡಿ ಆಯಿತು. ಟೀ ಜೊತೆಗೆ ಸಖತ್ತಾಗಿರುತ್ತೆ ಬಂಧುಗಳೇ. ಇದನ್ನು ನಾನು ಗಂಗಾಳ ಗಡುಬು ಸ್ವೀಟು, ಇದು ಖಾರದ ಜೊತೆಗೆ ನಾನು ಮಾಡ್ಕೊಂಡಿದ್ದೀನಿ ಬಂಧುಗಳೇ. ಆ ಕಡುಬಿನ ರೆಸಿಪಿಯನ್ನು ನೀವು ನೋಡಿಲ್ಲ ಅಂತಂದರೆ ಖಂಡಿತ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. 2 ಕಾಂಬಿನೇಷನ್ ಸಖತ್ತಾಗಿದೆ ಅಂದ್ಕೊಂಡು ಗಂಗಾಳ ಗಡುಬು ಮತ್ತು ಈ ಪಾಲಕ್ ಪಕೋಡನ ಮಾಡ್ಕೊಂಡಿದ್ದೀನಿ ಬಂಧುಗಳೇ. ಸೂಪರ್ ಆಗಿರುತ್ತೆ ಬಂಧುಗಳೇ, ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಸೌಂಡ್ ಕೇಳಿದ್ರಲ್ವಾ ಯಾವ ಥರ ಗರಿ ಇದೆ ಅಂತ. ಎಲ್ಲ ಪಕೋಡಾನು ಇದೇ ರೀತಿ ಗರಿ ಇರುತ್ತೆ ಬಂಧುಗಳೇ. ಸಖತ್ತಾಗಿದೆ, ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.